ನಮಸ್ತೆ. ಇವತ್ತು ಹಣೆ ಮೇಲೆ ಇಷ್ಟು ದೊಡ್ಡ ಬಿಂದಿ ಏನೋ ಕಾರಣ ಇರಬೇಕು ಅಲ್ವಾ? ಇಷ್ಟು ಚುಕ್ಕಿ ಪೂರ್ತಿ ಮುಖಕ್ಕೆ ಒಂದು ಕಳೆ ತಂದ್ಬಿಡ್ತು. ಈ ಚುಕ್ಕಿಗೆ ಏನೋ ಒಂದು ಇತಿಹಾಸ ಇರ್ಬೇಕಲ್ವಾ? ಇದೆ. ಬಿಂದಿ ಅನ್ನೋದು ಬಿಂದು ಅನ್ನೋ ಸಂಸ್ಕೃತ ಶಬ್ದದಿಂದ ಬಂದಿದ್ದು. ಬಿಂದು ಅಂದ್ರೆ ಏನು? ಬಿಂದು ಅಂದ್ರೆ ಡಾಟ್ ಇಲ್ಲ ಪಾಯಿಂಟ್. ಪಾಯಿಂಟ್ ಅಂದ್ರೆ ಆಜ್ಞಾಚಕ್ರ. ಆಜ್ಞಾಚಕ್ರ ಏನದು? ಮೂರನೆಯ ಕಣ್ಣು. ಶಿವನಿಗೆ ಹೇಗೆ ಈ ಮೂರನೆಯ ಕಣ್ಣು, ಅದೇ ತರ ನಮಗೆ ಈ ಆಜ್ಞಾಚಕ್ರ. ಅದನ್ನ ಹಿಂದೂವಲ್ಲಿ ಇದನ್ನ ಸ್ಪಿರಿಚುವಲ್ ಆಗಿ ಏನಂತಾರೆ ಅಂದ್ರೆ, ಇದನ್ನ ಕವರ್ ಮಾಡಿ ಇಡ್ಬೇಕು. ಇಟ್ಟಷ್ಟು ನಮಗೆ ಎನರ್ಜಿ ರಿಟೈನ್ ಆಗುತ್ತೆ. ಅದು ಮಾತ್ರ ಅಲ್ಲ, ಮಹಿಳೆಯರು ಮದುವೆಯಾದವರು ಈ ಸಿಂಧೂರವನ್ನು ದೊಡ್ಡದಾಗಿ ಇಟ್ಟಿದಷ್ಟು ಅವರ ಯಜಮಾನರ ಆಯಸ್ಸು ಜಾಸ್ತಿ ಆಗುತ್ತಂತೆ. ನನಗೆ ಇದನ್ನ ನೋಡಿದ್ದು ನಮ್ಮ ಅಮ್ಮವರು, ಪಾರ್ವತಮ್ಮನವರು ನೋಡಿ ನಾನು ತುಂಬಾ ದಿವಸ ಆಶ್ಚರ್ಯ ಕೊಡ್ತಾ ಇದ್ದೆ. ಏನಕ್ಕೆ ಅಮ್ಮನವರು ಇಷ್ಟು ದೊಡ್ಡದಾಗಿ ಬೊಟ್ಟು ಇಡ್ತಾ ಇದ್ದಾರಲ್ಲ ಅಂತ. ಇವಾಗ ಅರ್ಥ ಆಯ್ತು. ಎಂತಹ ಒಂದು ಹಿಸ್ಟ್ರಿ ಅಲ್ವಾ? ಇದೊಂದೇ ಒಂದು ಚುಕ್ಕಿಯಲ್ಲಿ ನಮ್ ಕಲ್ಚರಲ್ಲಿ ಇಲ್ದೇ ಇರೋದು ಏನೂ ಇಲ್ಲ. ಏನೋ ಒಂದು ಮಹತ್ವ ಎಲ್ಲದ್ರಲ್ಲೂ. ನನಗೆ ಈ ತರ ದೊಡ್ಡ ಬಿಂದಿ ಮೂವೀಸ್ ಅಲ್ಲಿ ನೋಡಿ ಅಭ್ಯಾಸ. ರೇಖಾಜಿ ಅವರು, ಶ್ರೀದೇವಿಜಿ ಅವರು, ವಹಿದಾ ರೆಹಮಾನ್ ಅವರು, ಮೀನಾ ಕುಮಾರಿ ಅವರು ತುಂಬಾನೇ ಪಾಪ್ಯುಲರ್ ಆಗಿತ್ತು ಅಲ್ವಾ? ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ ಏನಕ್ಕಪ್ಪ ಎಲ್ಲಾ ಹೀರೋಯಿನ್ಸು ಇಷ್ಟಿಷ್ಟು ದೊಡ್ಡ ಬೊಟ್ಟು ಇಡ್ತಾ ಇದಾರೆ ಹಳೆ ಕಾಲದಲ್ಲಿ ಅಂತ. ಒಂದು ಬಂದು ಅಫ್ಕೋರ್ಸ್ ಕ್ಯಾಮ್ರಾದಲ್ಲಿ ಇದೊಂದು ಎದ್ದು ಕಾಣುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದೊಂದು ರೀಸನ್, ಬ್ಲಾಕ್ ಅಂಡ್ ವೈಟ್ ಕಾಲದಿಂದಾನು ಅಲ್ವಾ? ಮತ್ತೆ ಇನ್ನೊಂದು ರೀಸನ್, ಇದು ಸೈಂಟಿಫಿಕ್ ಆಗಿ ಅವ್ರ ಆಕ್ಟಿಂಗ್ ಮಾಡೋದ್ರಿಂದ ದೃಷ್ಟಿ ಜಾಸ್ತಿ ಆಗುತ್ತೆ. ಅದರಿಂದ ಅದಕ್ಕೂ ಒಂದು ಕಾರಣ.